ನಮಸ್ತೆ. ಭಗವದ್ಗೀತಾ ಗೀತೆಯಲ್ಲಿ 4 ಯೋಗಗಳಿವೆ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ಧ್ಯಾನಯೋಗ. ಜ್ಞಾನದ ಬಗ್ಗೆ ತಿಳಿಯೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಕೊಂಡಾಡುವರು. ಅವನು ವಸುದೇವ ದೇವಕಿಯರಿಗೆ ಮಗ. ಅವರಿಗೆ ಪರಮಾನಂದವನ್ನು ಉಂಟು ಮಾಡಿದವನು. ಒಂದು ಮಗುವಿನಿಂದ ಅಪ್ಪ ಅಮ್ಮ ಎನಿಸಿಕೊಳ್ಳುವಾಗ ಆಗುವ ಆನಂದವನ್ನು ಹೆತ್ತವರೇ ಬಲ್ಲರು. ಆ ಮಗು ಸಾಧಾರಣ ಮಗುವಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದವನು. ಅವನಿಗೆ ಜನ್ಮ ನೀಡುವುದು, ಅವನು ಮಾಡುವ ಲೀಲೆಗಳನ್ನು ನೋಡುವುದು ಹಲವು ಜನ್ಮಗಳ ತಪಸ್ಸಿನ ಮತ್ತು ಪುಣ್ಯದ ಪ್ರಭಾವ. ಶ್ರೀಕೃಷ್ಣನೇ ಧರ್ಮ ಕಂಟಕರಾದ ಕಂಸ, ಚಾಣೂರರ ಮುಂತಾದವರನ್ನೆಲ್ಲ ಕೊಂದವನು. ಧರ್ಮ ಕಂಟಕರನ್ನು ನಾಶ ಮಾಡುವಾಗ ಶ್ರೀಕೃಷ್ಣ ಇವರು ತನ್ನವರು ಎಂಬ ದಯಾ ದಾಕ್ಷಿಣ್ಯವನ್ನೇ ತರುವುದಿಲ್ಲ. ತನ್ನ ಸೋದರ ಮಾವನಾದರೂ ಕಂಸನನ್ನು ಕೊಲ್ಲುವವನು. ಅವನು ಅವತಾರವೆತ್ತಿದ್ದೇ ಧರ್ಮ ಸಂಸ್ಥಾಪನೆಗೆ. ಅದು ಆಗಬೇಕಾದರೆ ಅಧರ್ಮದ ಕಳೆಯನ್ನು ನಿರ್ದಾಕ್ಷಿಣ್ಯವಾಗಿ ಕೀಳಬೇಕು. ಶ್ರೀಕೃಷ್ಣ ಆ ಕೆಲಸವನ್ನು ಮಾಡುವಾಗ ಸ್ವಲ್ಪವೂ ಅಂಜುವುದಿಲ್ಲ, ಅಳುಕುವುದಿಲ್ಲ. ಇವನು ಜಗದ್ಗುರು, ಇಡೀ ಬ್ರಹ್ಮಾಂಡಕ್ಕೆ ಗುರು. ಜನ ಯಾವ ಹೆಸರಿನಲ್ಲಿ, ಯಾವ ಭಾವದ ಮೂಲಕ ಆರಾಧಿಸಲಿ ಅದೆಲ್ಲ ಇವನಿಗೆ ಸೇರುವುದು. ಎಲ್ಲ ಧರ್ಮಗಳು ಸೂತ್ರದಲ್ಲಿ ಮಣಿ ಹೇಗೆ ಪೋಣಿಸಲ್ಪಟ್ಟಿದೆಯೋ ಹಾಗೆ ಶ್ರೀಕೃಷ್ಣನಲ್ಲಿ ಪೋಣಿಸಲ್ಪಟ್ಟಿದೆ. ಇಂತಹ ದೇವನು ಪವಿತ್ರನು, ಆನಂದವನ್ನು ನೀಡುವನು. ಇವನಿಗೆ ನಮಸ್ಕರಿಸುವರು.